ನಮಸ್ಕಾರಗಳು. ಗಾಯತ್ರಿ ಗೆಳೆಯರ ಬಳಗ ಜಸ್ಟಿಸ್ GN ಸಬಾಹಿತ್ ಹಾಗೂ ಜಸ್ಟಿಸ್ VG ಸಬಾಹಿತ್ ಸ್ಮರಣೆಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸುವ ತಮ್ಮೆಲ್ಲರಿಗೂ ಧನ್ಯವಾದ. ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗಾಯತ್ರಿ ಗೆಳೆಯರ ಬಳಗದ ಡಾಕ್ಟರ್ ರಾಮಚಂದ್ರ ಹೆಗಡೆ ಬಂಡಿಮನೆಯವರಿಗೆ, MS ಹೆಗಡೆ ಅವರಿಗೆ, ಶ್ರೀ ಕೃಷ್ಣ ಪದಕಿ ಅವರಿಗೆ ಮತ್ತು ನನ್ನ ನೆಚ್ಚಿನ ಕಥೆಗಾರರು ವಿಮರ್ಶಕರು ಆದಂಥ DS ನಾಯಕ್ ಅವರಿಗೆ ಸನ್ಮಾನವಿದೆ. ಅವರಿಗೂ ಸಹ ಅಭಿನಂದನೆಗಳನ್ನು ಹೇಳುತ್ತಾ, ನಮ್ಮ ಸಾಹಿತ್ಯದ ಗುರುಗಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ, RD ಹೆಗಡೆ ಆಲ್ಮನೆಯವರ ಮೂಲಕ ನಾನು DS ನಾಯಕರ ಪರಿಚಯ ಆಗಿರ್ತದೆ. ಇವತ್ತು ಖುಷಿಯ ಸಂಗತಿ ಅಂದರೆ RD ಹೆಗಡೆ ಆಲ್ಮನೆಯವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ಸಹ ನಮಿಸುತ್ತಾ ಇವತ್ತಿನ ಉಪನ್ಯಾಸವನ್ನು ಶ್ರೀ ವಿಶ್ವೇಶ್ವರ ಗಾಯತ್ರಿ ಅವರು ವೈದ್ಯಕೀಯ ಸಾಹಿತ್ಯ ಮತ್ತು ಸೃಜನಶೀಲತೆ ಕುರಿತು ನಾವು ಮಾತಾಡಬೇಕು ಅಂತ ಕೇಳಿಕೊಂಡು ನಾನು ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದೆ. ಅವರು 50 ನಿಮಿಷ ನೀವು ತಗೊಳ್ಳಿಕ್ಕೆ ಕಟ್ಟಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇವತ್ತು ನಮ್ಮ ರೀಲ್ಸ್ ಯುಗದಲ್ಲಿ ನಮ್ಮ ಅಟೆನ್ಷನ್ ಸ್ಪ್ಯಾನ್ 15 ಸೆಕೆಂಡ್ಗೆ ಬಂದು ನಿಂತಿರೋದ್ರಿಂದ ಆದಷ್ಟು ಬೇಗ ಮುಗಿಸ್ತೇನೆ ಅಂತ ಹೇಳ್ತಾ, ಈ ವೈದ್ಯಕೀಯ ಸಾಹಿತ್ಯಕ್ಕೆ 20 ಶತಮಾನಕ್ಕಿಂತ ಹಿಂದಿನ ಒಂದು ಇತಿಹಾಸವಿದೆ. ಒಟ್ಟಾರೆ ಜಾಗತಿಕ ವೈದ್ಯಕೀಯ ಸಾಹಿತ್ಯ ಅಥವಾ ನಮ್ಮ ದೇಶದ ವೈದ್ಯಕೀಯ ಸಾಹಿತ್ಯಕ್ಕೆ ನಾವು ಉಟ್ಕೊಂಡ್ರೆ ಅದು ಬಹಳ ವಿಸ್ತಾರವಾಗ್ತದೆ ಅಂತ ನಾನು ಕನ್ನಡ ವೈದ್ಯಕೀಯ ಸಾಹಿತ್ಯವನ್ನಷ್ಟೇ ವಿಶ್ಲೇಷಿಸುತ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಜಗದ್ದಳ ಸೋಮನಾಥ ಎನ್ನುವರು ಪ್ರಪ್ರಥಮವಾಗಿ ಕನ್ನಡದಲ್ಲಿ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರಂಥವನ್ನು ಬರೆದರು. ಅದರ ಹೆಸರು ಕರ್ನಾಟಕ ಕಲ್ಯಾಣಕಾರಕ. ಮೂಲತಃ ಅದೊಂದು ಅನುವಾದ. ಸಂಸ್ಕೃತ ಕಲ್ಯಾಣಕಾರಕ ಎಂಬಂತಹ ಗ್ರಂಥದಿಂದ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಜಗದ್ದಳ ಸೋಮನಾಥನು ವೈದ್ಯಕೀಯ ಸಾಹಿತ್ಯವನ್ನು ಬರದ ಎಂಬ ಉಲ್ಲೇಖಗಳಿವೆ. ಅಲ್ಲಿಂದ ನಮ್ಮ ಈ ವೈದ್ಯಕೀಯ ಸಾಹಿತ್ಯದ ಪ್ರಕಾರ ಆರಂಭ ಆಗ್ತದೆ. ಮೂಲತಃ ವೈದ್ಯಕೀಯ ಸಾಹಿತ್ಯವನ್ನ 2 ರೀತಿಯಲ್ಲಿ ವಿಂಗಡಿಸಬಹುದು. ಮೊದಲನೇ ಪ್ರಕಾರದಲ್ಲಿ ವೈದ್ಯಕೀಯ ಮಾಹಿತಿಗಳನ್ನು ನೀಡುವಂತಹ ಸಾಹಿತ್ಯ ಏನಿದೆ ಅದನ್ನು ಸಹ ವೈದ್ಯಕೀಯ ಸಾಹಿತ್ಯ ಅಂತಲೇ ನಾವು ಕರೀತೇವೆ. ಇನ್ನೊಂದು ವೈದ್ಯಕೀಯ ಸಂಗತಿಗಳನ್ನ ಇಟ್ಟುಕೊಂಡು ರಚಿಸಿದಂಥ ಸೃಜನಶೀಲ ಕೃತಿಗಳು, ಇವು ಸಹ ವೈದ್ಯಕೀಯ ಸಾಹಿತ್ಯ ಪ್ರಕಾರಕ್ಕೂ ಸೇರುತ್ತವೆ. ಅಂದರೆ ವೈದ್ಯಕೀಯ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತಹ ಕಥೆ, ಕಾದಂಬರಿಗಳು ಏನಿದ್ದಾವೆ, ಫಿಕ್ಷನ್ ಪ್ರಕಾರ, ಅವು ಸಹ ವೈದ್ಯಕೀಯ ಸಾಹಿತ್ಯಕ್ಕೆ ಸೇರ್ತವೆ ಅನ್ನುವಂತಹ ವಿಂಗಡಣೆಯನ್ನು ಹೀಗೆ ಮಾಡಿದೆ. ಇನ್ನೊಂದು ವೈದ್ಯಕೀಯ ಸಾಹಿತ್ಯವನ್ನು ಇನ್ನೊಂದು ಪ್ರಕಾರದಲ್ಲಿ ವಿಂಗಡಿಸಬಹುದು. ಅದು ವೈದ್ಯರಿಗಾಗಿ ಮತ್ತು ವೈದ್ಯ ವಿದ್ಯಾರ್ಥಿಗಳಿಗಾಗಿ ರಚಿಸಿದಂಥ ಕೃತಿಗಳು, ಇವು ಸಹ ವೈದ್ಯಕೀಯ ಲಿಟರೇಚರ್ಗೆ ಸೇರಿದೆ ಎಂದು ವಿಂಗಡಣೆ ಆಗಿದೆ. ಅದರ ಜೊತೆಗೆ ಅಧ್ಯಯನಶೀಲರಿಗೆ, ಯಾವುದೇ ಬೇರೆ ಪ್ರಕಾರದ ಜ್ಞಾನಿಗಳು ತಮ್ಮ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಬರೆದಂಥ ಕೃತಿಗಳು ಸಹ ವೈದ್ಯ ಸಾಹಿತ್ಯವೇ. ಇನ್ನೊಂದು ಬಹಳ ಮುಖ್ಯವಾದ ಪ್ರಕಾರ, ನಾವೀಗ ಚರ್ಚಿಸಿ ಹೊರಟಕ್ಕಂತಹ ಪ್ರಕಾರ
ಸಾಮಾಜಿಕರಿಗಾಗಿ ಅಂದರೆ ಜನಸಾಮಾನ್ಯರಿಗಾಗಿ ವೈದ್ಯರು ಸರಳ ಭಾಷೆಯಲ್ಲಿ ಸುಲಲಿತವಾಗಿ ಓದಿಸಿಕೊಂಡು ಹೋಗಲು ಅನುಕೂಲವಾಗುವಂತೆ ಬರೆದಂತಹ ಕೃತಿಗಳು. ಅದು ಈಗ ಹೆಚ್ಚು ಚಲಾವಣೆಯಲ್ಲಿರ್ತಕ್ಕಂಥ ವೈದ್ಯಕೀಯ ಸಾಹಿತ್ಯ ಪ್ರಕಾರವಾಗಿದೆ. ಜನಮನ್ನಣೆಯ ದೃಷ್ಟಿಯಿಂದ ನೋಡಿದಾಗಲೂ ಸಹ ಬಹಳ ಹಿಂದಿನಿಂದಲೂ ವೈದ್ಯ ಸಾಹಿತ್ಯ ಪ್ರಕಾರಕ್ಕೆ ಅಷ್ಟೊಂದು ಮನ್ನಣೆ ಯಾವತ್ತಿಗೂ ಸಹ ಸಿಕ್ಕಿಲ್ಲ. ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ವಹಿಸಿರುವಂಥ ಇಂದಿನ ದಿನಗಳಲ್ಲಿ ವೈದ್ಯಕೀಯ ಸಾಹಿತ್ಯ ಪ್ರಕಾರಕ್ಕೆ ಹೆಚ್ಚಿನ ಬೇಡಿಕೆ ಬರುತ್ತದೆ. ಕೇವಲ ಬರೆಯೋದೊಂದೇ ವೈದ್ಯಕೀಯ ಸಾಹಿತ್ಯ ಅಂತಲ್ಲ, ಇವತ್ತಿನ ಕಾಲಧರ್ಮದ ಅನುಗುಣವಾಗಿ ನಾವು ಮಾತಾಡಬೇಕಾದ್ರೆ ಈಗ ನಾವು ಪೋಡ್ಕಾಸ್ಟಿಂಗ್ ಅಂದರೆ ಯೂಟ್ಯೂಬ್ನಲ್ಲೂ ಸಹ ನಿಮಗೆ ಅತ್ಯುತ್ತಮವಾದಂಥ ಕೆಲವು ವೈದ್ಯಕೀಯ ಮಾಹಿತಿಗಳು, ವೈದ್ಯಕೀಯ ಸಾಹಿತ್ಯಗಳು ಸಿಗ್ತವೆ. ಅದು ಸಹ ಇದೇ ಪ್ರಕಾರಕ್ಕೆ ಬರ್ತದೆ. ಆದರೆ ಅಲ್ಲೊಂದು ಸಮಸ್ಯೆ ಏನಿದೆ ಅಂದರೆ ಯಾವುದನ್ನು ಎಷ್ಟು ನಾವು ನಂಬಲರ್ಹ ಮತ್ತು ನಂಬಿಕೆಗೆ ಯೋಗ್ಯವಲ್ಲದ್ದು, ಈ ವಿಂಗಡಣೆಯು ಕಷ್ಟವಾಗಿದೆ. ಹಾಗಾಗಿ ಯಾವತ್ತಿಗೂ ಈ ಮುದ್ರಿತ ಮಾಧ್ಯಮ ಏನಿದೆ, ಮುದ್ರಣ ಮಾಧ್ಯಮದ ಮೂಲಕ ಬಂದಂಥ ಸಾಹಿತ್ಯವು ಇವತ್ತಿನವರೆಗೂ ಸಹ ತನ್ನ ವಿಶ್ವಾಸವನ್ನು ಇಟ್ಟುಕೊಂಡಿದೆ. ಈ ಕನ್ನಡ ವೈದ್ಯ ಸಾಹಿತ್ಯ ಸಾಮಾನ್ಯವಾಗಿ ಆಂಗ್ಲ ಭಾಷೆಯನ್ನು ಮತ್ತು ಅಲೋಪತಿ ಚಿಕಿತ್ಸೆಯನ್ನು ಹೆಚ್ಚಾಗಿ ಅನುವಾದಿಸ್ತಾ ಬಂತು ಕನ್ನಡಕ್ಕೆ. ಈ ಕನ್ನಡ ವೈದ್ಯಕೀಯ ಸಾಹಿತ್ಯ ಹೆಚ್ಚು ಹೆಚ್ಚು ಅನುವಾದದ ಮೂಲಕವೇ ರೂಪುಗೊಳ್ತಾ ಬಂತು. ಹಾಗಾಗಿ ಆಗ ಒಂದು ಸಮಸ್ಯೆ ಉಂಟಾಗ್ತದೆ. ಈ ಥರ ಅನುವಾದ ಆಗ್ತಾ ಇರಬೇಕಾದ್ರೆ ಜನಸಾಮಾನ್ಯರಿಗೆ ಕೆಲವು ಕ್ಲಿಷ್ಟಕರವಾದಂಥ ಭಾಷೆ ಕಾರಣದಿಂದ ತಲುಪಲು ತೊಂದರೆಯಾಗಬಹುದು ಅನ್ನೋ ಕಾರಣದಿಂದಾಗಿ ಡಾಕ್ಟರ್ DS ಶಿವಪ್ಪ ಎನ್ನುವರು ಸಮಪದ ಕೋಶ ಎನ್ನುವಂಥ ಒಂದು ಕೃತಿಯನ್ನು ರಚಿಸ್ತಾರೆ. ಉದಾಹರಣೆಗೆ ಇವತ್ತು ಬಹಳ ಸ್ಪಿಗ್ಮೋಮೋನೋಮೀಟರ್, ಸ್ಪಿಗ್ಮೋಮೋನೋಮೀಟರ್ ಅಂದರೆ ನಾವು BP ಆಪರೇಟರ್ಸ್ಗೆ ಹೇಳುವಂಥ ಶಬ್ದ. ಈಗ ಅದನ್ನು ಕನ್ನಡಕ್ಕೆ ಅನುವಾದಿಸಿದಾಗ ಆಗುವಂಥ ಆ ಅರ್ಥ ಗ್ರಹಿಕೆ ಕಷ್ಟವಾಗ್ತದೆ ಅನ್ನೋ ಕಾರಣಕ್ಕೆ ಈ ಸಮಪದ ಕೋಶ ಬೆಳಕಿಗೆ ಬಂತು. ಹೀಗಾಗಿ ಅವರು ಇಂಥ ಸುಮಾರು 60,000 ಶಬ್ದಗಳನ್ನು, ಸ್ಟೆಥೋಸ್ಕೋಪ್ ಇರ್ಬೋದು, ಈ ಥರ ಸುಮಾರು 60,000 ಪದಗಳನ್ನು ಕನ್ನಡಕ್ಕೆ ಸೇರಿಸಿದರು ಡಾಕ್ಟರ್ DS ಶಿವಪ್ಪ ಎನ್ನುವರು ಈ ಕೆಲಸವನ್ನು ಮಾಡಿದರು. ಆ ನಂತರದಲ್ಲಿ ನಮ್ಮದೇ ಪಕ್ಕದ ಸೊರಬ ತಾಲೂಕಿನವರೇ ಆದಂಥ ದೊಡ್ಡೇರಿ ವೆಂಕಟಗಿರಿರಾವ್ ಅವರ ಹೆಸರನ್ನು ನಾವು ಕೇಳಿರ್ಬೋದು. ಅತ್ಯಂತ ಜನಪ್ರಿಯ ಹೆಸರು. ಇಷ್ಟಕಾಮ್ಯ, ಸಂಪ್ರದಾನ ಇತ್ಯಾದಿ ಬಹು ಜನಪ್ರಿಯ ಕಾದಂಬರಿಗಳನ್ನು ಬರೆದವರು ಮತ್ತು ಅವೆಲ್ಲ ಸಿನಿಮಾಗಳು ಸಹ ಆಗಿವೆ. ಹೀಗೆ ವೈದ್ಯಕೀಯ ಮಹತ್ವದ ರಚನೆಗಳು ಸಿನಿಮಾದಂಥ ಸಾಕಷ್ಟು ಉದಾಹರಣೆಗಳಿವೆ. ಡಾಕ್ಟರ್ ಅಶೋಕ್ ಪೈ ಅವರ ಹೆಸರನ್ನು ತಾವು ಕೇಳಿರ್ತೀವಿ. ಮನೋವೈದ್ಯಕೀಯ ವಿಭಾಗದಲ್ಲಿ ಬಹಳ ಹೆಸರು ಮಾಡಿದಂಥ ಶಿವಮೊಗ್ಗದ ವೈದ್ಯರು. ಹೀಗೆ ಡಾಕ್ಟರ್ CR ಚಂದ್ರಶೇಖರ್ ಮನೋವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಹಳೆಯ ತಲೆಮಾರಿನಲ್ಲಿ ರಾಮನಾಥನ್ ಶಿವರಾಮ್, ಡಾಕ್ಟರ್ ರಾಮನಾಥ ಶಿವರಾಮ್ ಅವರು ಕೊರವಂಜಿ ಎಂಬ ಪತ್ರಿಕೆಯನ್ನು ಸಹ ಮಾಡಿದರು. ತಮ್ಮ ಹಾಸ್ಯ ಲೇಖನಗಳ ಮೂಲಕ, ತಮ್ಮ ವೈದ್ಯಕೀಯ ಲೇಖನಗಳು, ವೈದ್ಯಕೀಯ ಪುಸ್ತಕಗಳ ಮೂಲಕ
ಅತ್ಯಂತ ಜನಮನ್ನಣೆಯನ್ನು ಗಳಿಸಿದವರು ರಾಶಿಯವರು. ನಂತರದ ತಲೆಮಾರಿನಲ್ಲಿ ಡಾಕ್ಟರ್ ವಸುಂಧರಾ ಭೂಪತಿಯವರ ಹೆಸರನ್ನು ಕೇಳಿರ್ಬೋದು. ಡಾಕ್ಟರ್ MP ಉಮಾದೇವಿ ತಾರ್ಕಿಕ ಪ್ರೇಮ ಎಂಬಂಥ ಒಂದು ಬಹಳ ಜನಪ್ರಿಯ ಕಾದಂಬರಿಯನ್ನು ಬರೆದವರು. ಡಾಕ್ಟರ್ Y ನಾರಾಯಣಸ್ವಾಮಿ ಅವರ ಚಿತ್ತಾರ, ಡಾಕ್ಟರ್ BN ದಾಕ್ಷಾಯಿಣಿಯವರ ತಲ್ಲಣಿಸದ ದಿರುಖಂಡ್ಯ. ಈ ತಲ್ಲಣಿಸದ ದಿರುಖಂಡ್ಯ ಡಾಕ್ಟರ್ ದಾಕ್ಷಾಯಿಣಿಯವರ ಆತ್ಮಕಥನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ವತಃ ಕ್ಯಾನ್ಸರ್ನಿಂದ ಬಳಲ್ತಾ, ಅವರೊಬ್ಬರು ಸರ್ಜನ್ ಆಗಿದ್ರು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾಗ ಚಿಕಿತ್ಸೆಯನ್ನು ಪಡೆದು ಬಂದಾಗ ಅವರ ರೋಗಿಯೊಬ್ಬರು ಇಲ್ಲ ನೀವೇ ಆಪರೇಷನ್ ಮಾಡಲೇಬೇಕು ಅನ್ನುವಂಥ ಒಂದು ಹಠಕ್ಕೆ ಹಿಡಿತಾರೆ. ಅಂಥ ಸಂದರ್ಭದಲ್ಲಿ ಸ್ವತಃ ತಾವು ತೊಂದರೆಯಲ್ಲಿದ್ದರೂ ಸಹ, ಚಿಕಿತ್ಸೆ ಪಡಿತಾ ಇದ್ರೂ ಸಹ ಅವರು ಸರ್ಜರಿಯನ್ನು ಮಾಡ್ತಾರೆ. ಇಂತಹ ಕಥನ ಉಳ್ಳಂಥ ಒಂದು ಆತ್ಮಕಥನವನ್ನು ಬರೆದಂಥವರು ಡಾಕ್ಟರ್ ಉಮಾದೇವಿ ದಾಕ್ಷಾಯಿಣಿಯವರು. H ಗಿರಿಜಮ್ಮ ಅವರ ಹೆಸರು ಸಹ ಅಷ್ಟೇ ಜನಪ್ರಿಯವಾದದ್ದು. ಅವರ ಬಸೀರು ಸೇರಿದಂತೆ ಹಲವಾರು ಕೃತಿಗಳು ಬಂದಿವೆ. ಡಾಕ್ಟರ್ ದಯಾನಂದ ನೂಲಿ ಭವರೋಗ ವೈದ್ಯ ಎಂಬಂಥ ಕೃತಿಯನ್ನು ರಚಿಸಿದವರು. ಇನ್ನೊಂದು ತಾವೆಲ್ಲ ಸುಧಾ ಪತ್ರಿಕೆಯಲ್ಲಿ ಓದ್ತಾ ಇರ್ತೀರಿ, ಡಾಕ್ಟರ್ ವಿನೋದ್ ಛಬ್ಬಿ ಸಂದೇಹ ಸಮಾಧಾನ ಎನ್ನುವಂಥ ಅಂಕಣ. ಅವರು ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಈ ಸಂದೇಹ ಸಮಾಧಾನ ಆ ಅಂಕಣ ಅದೆಷ್ಟು ಜನಪ್ರಿಯ ಆಯಿತು ಅಂದರೆ, ಈ ಸೆಕ್ಸಾಲಜಿ ಅಂದರೆ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು, ಲೈಂಗಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳು ಇವತ್ತಿಗೂ ನಮ್ಮ ಈ ಜಗತ್ತು ಅದೆಷ್ಟೇ ಮುಂದುವರೆದಿದ್ರೂ ಸಹ ನಾವು ಈ ಲೈಂಗಿಕ ವಿಜ್ಞಾನದ ವಿಚಾರದಲ್ಲಿ ಬಹಳ ಅಜ್ಞಾನದಿಂದ ಬಾಳ್ತಾ ಇದ್ದೇವೆ. ಕೆಲವು ಮಿಥ್ಯಾ ವಿಚಾರಗಳೇ ನಮ್ಮನ್ನು ಆಳ್ತಾ ಇದ್ದಾವೆ. ಇಂಥ ಹೊತ್ತಿನಲ್ಲಿ ಅವರು ಪ್ರಶ್ನೋತ್ತರದ ಮಾಲಿಕೆಯ ರೀತಿಯಲ್ಲಿ ಬಹಳಷ್ಟು ವಿಚಾರಗಳನ್ನು, ಲೈಂಗಿಕ ವಿಜ್ಞಾನದ ವಿಚಾರಗಳನ್ನು ಅವರು ತೆರೆದಿಟ್ಟವರು. ಆ ಮೂಲಕ ಹಲವು ಜನರಿಗೆ, ಹಲವು ಕುಟುಂಬಗಳಿಗೆ ಅವರು ದಾರಿದೀಪವಾದಂಥವರು. ನಂತರ ಶಿವಮೊಗ್ಗದೇ ವೈದ್ಯರಾದಂಥ ಡಾಕ್ಟರ್ ಶ್ರೀಧರ್ ಅವರ 3 ಹೆಣ್ಮಕ್ಳು, ಡಾಕ್ಟರ್ ಪಲ್ಲವಿ KS, ಡಾಕ್ಟರ್ ಚೈತ್ರ KS ಮತ್ತು ಡಾಕ್ಟರ್ ಶುಭ್ರತಾ KS. ಅದರಲ್ಲಿ ಪಲ್ಲವಿ ಮತ್ತು ಶುಭ್ರತಾ ಮನೋವೈದ್ಯರು, ಡಾಕ್ಟರ್ ಚೈತ್ರ ದಂತವೈದ್ಯರು. ಈ 3 ಸಹ ಇವತ್ತಿಗೂ ಸಹ ತಮ್ಮ ವೈದ್ಯಕೀಯ ಸಾಹಿತ್ಯವನ್ನು ರಚಿಸ್ತಾನೆ ಇರುವಂಥ ಸಮಕಾಲೀನರು. ಅದೇ ರೀತಿ ನನ್ನ ಗೆಳೆಯ ಡಾಕ್ಟರ್ ಲಕ್ಷ್ಮಣ್ VA ಸಹ ವಿಜಯ ಕರ್ನಾಟಕದಲ್ಲಿ ಅಂಕಣವನ್ನು ಬರಿತಾ ಇದ್ದಾರೆ. ಇನ್ನು ಹಿಂದೆ ನೋಡೋದಕ್ಕೆ ಹೋದರೆ ಡಾಕ್ಟರ್ ಅನುಪಮಾ ನಿರಂಜನ್, ಡಾಕ್ಟರ್ HS ಮೋಹನ್, ಡಾಕ್ಟರ್ ಕರವೀರ ಪ್ರಭು ಕ್ಯಾಲ್ಕೊಂಡ, ಕರ್ಮವೀರದಲ್ಲಿ ಅವ್ರದ್ದು ಅಂಕಣಗಳು ಬರ್ತಾ ಇದ್ವು. ನಂತರ ಡಾಕ್ಟರ್ ನಾ ಸೋಮೇಶ್ವರ್, ತಟ್ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೋಡಿರ್ತೀರ. ಅವರು ಸಹ ವೈದ್ಯರು ವೈದ್ಯಕೀಯ ಸೇವೆಯನ್ನು ಮಾಡ್ತಾನೆ ತಟ್ ಅಂತ ಹೇಳಿ ಅನ್ನುವಂಥ ಒಂದು ಜನಪ್ರಿಯ ದೂರದರ್ಶನ ಸರಣಿಯನ್ನು ನೀಡಿದಂಥವ್ರು. ನಂತರ ಡಾಕ್ಟರ್ ನಾ ಮೊಗಸಾಲೆ ಕಾಂತಾವರ, ಮೂಲತಃ ಅವರು ಕಾಂತಾವರದವರಲ್ಲ. ಅವರು ಅಲ್ಲಿಗೆ ವಲಸೆ ಹೋಗಿ ಕಾಂತಾವರದಲ್ಲಿ ಒಂದು ಕನ್ನಡ ಸಂಘವನ್ನು ಕಟ್ಟಿ ಇವತ್ತಿಗೂ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಕಾಂತಾವರದ ಕನ್ನಡ ಸಂಘ ಕೊಡಮಾಡುವ ಪ್ರಶಸ್ತಿಗಳು ಸಹ ಬಂದಿವೆ. ಅಂತ ಒಂದು ಕನ್ನಡ ಸಂಘವನ್ನು ಅಲ್ಲಿ ಕಟ್ಟಿ ಸಾಹಿತ್ಯವನ್ನು ಬೆಳೆಸಿ ವೈದ್ಯಕೀಯ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದವರು ಡಾಕ್ಟರ್ ನಾ ಮೊಗಸಾಲೆ. ಅವರ ಕಾದಂಬರಿಗಳು ಸಹ ಅಷ್ಟೇ ಜನಪ್ರಿಯವಾದವು. ಅದಲ್ಲದೆ ಡಾಕ್ಟರ್ ಕಾಮಿನಿ ಧರನ್, ಉಷಾ ನವರತ್ನರಾವ್,
ಉಷಾ ನವರತ್ನರಾಮ್ ಅಂತೂ ಅವರ ಹೊಂಬಿಸುಲು ಸಿನಿಮಾ ಅಂತೂ ಬಂಧನ ಬಹಳ ಫೇಮಸ್, ನೀವೆಲ್ಲ ನೋಡಿದ್ದೀರಾ. ಅದು ಸಹ ಉಷಾ ನವರತ್ನ ಅವರ ಕಾದಂಬರಿಯಿಂದ ಸಿನಿಮಾ ಆಗಿತ್ತು. ಕರುಣಾಳು ಬೆಳಕೆ ಇವೆಲ್ಲ ಅವರು ಬರೆದಂಥ ವೈದ್ಯಕೀಯ ಲೋಕದ ಕಥನಗಳಾಗಿ. ಬಂಧನ ಒಬ್ಬ ಕ್ಯಾನ್ಸರ್ ರೋಗಿಯ ಕಥೆಯಾಯಿತು. ಅವತ್ತಿನ ಕಾಲದಲ್ಲಿ ಕ್ಯಾನ್ಸರ್ಗೆ ಔಷಧವನ್ನು ಹೊರದೇಶದಿಂದ ತರಿಸಬೇಕಾಗಿತ್ತು. ಅಂಥ ಒಂದು ಸಂದಿಗ್ಧತೆಯ ಜೊತೆಗೆ ಆ ಪ್ರೇಮ ಕಥೆ ಇಡೀ ರಾಜ್ಯ ನೋಡಿ ಆನಂದಿಸಿದೆ. ನಂತರ ಡಾಕ್ಟರ್ ಪದ್ಮನಾಭರಾವ್, ಡಾಕ್ಟರ್ ಮ್ಯಾಥ್ಯೂಸ್, ಡಾಕ್ಟರ್ KC ಹೆಬ್ಬಾರ್, ಡಾಕ್ಟರ್ ನಮ್ರತಾ, ಆಮೇಲೆ ಡಾಕ್ಟರ್ ಸಹಜಾ ನಾಗಲೋಟಿಮಠ್, ಇವರ ಹೆಸರನ್ನು ತಾವೆಲ್ಲ ಕೇಳಿರ್ತಾರೆ. ಸಹಜಾ ನಾಗಲೋಟಿಮಠ್ ಅವರು ಹುಬ್ಬಳ್ಳಿಯ KMCಯಲ್ಲಿ ಡೈರೆಕ್ಟರ್ ಆಗಿ, ಪ್ರಿನ್ಸಿಪಾಲ್ ಆಗಿ, ಮೊದಲು ಪ್ರಿನ್ಸಿಪಾಲ್ ಹುದ್ದೆ ಇತ್ತು ಅದು, ಹಾಗೆ ನಿವೃತ್ತರಾದ ಅವರ ಆತ್ಮಕಥನ ಬಿಚ್ಚಿದ ಜೋಳಿಗೆ. ಕಡು ಕಷ್ಟದಿಂದ ಬಂದು MBBS ಓದಿ, MD ಓದಿ, ಆಮೇಲೆ ಅವರು ಒಬ್ಬ ಪ್ರತಿಷ್ಠಿತ KMC ಅಂತ ಮೆಡಿಕಲ್ ಕಾಲೇಜಿನಲ್ಲಿ ನಿರ್ದೇಶಕರಾಗಿ ನಿವೃತ್ತಿ ಹೊಂದುತ್ತಾರೆ. ಅವರ ಬದುಕಿನ ಕಥನವೇ ಬಿಚ್ಚಿದ ಜೋಳಿಗೆ. ಇದಲ್ಲದೆ ಅವರು ಬಹಳ ಸರಳವಾಗಿ ವೈದ್ಯಕೀಯ ಶಾಸ್ತ್ರ ಮತ್ತು ಅವರ ತಜ್ಞತೆಯ ಕ್ಷೇತ್ರವಾದಂಥ ಪ್ಯಾಥಾಲಜಿ ಆ ವಿಭಾಗದಲ್ಲಿ ಸಹ ಕೃತಿಗಳನ್ನು ರಚಿಸಿರುತ್ತಾರೆ. ಇದಲ್ಲದೆ ಡಾಕ್ಟರ್ ಮೀನಗುಂಡಿ ಸುಬ್ರಹ್ಮಣ್ಯಂ, ಡಾಕ್ಟರ್ PS ಶಂಕರ್, ಡಾಕ್ಟರ್ ಜಯಲಕ್ಷ್ಮಿ, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್, ಡಾಕ್ಟರ್ ರಮಾನಂದ್ ಬನಾರಿ ಅವರು ರೋಗ ನಿದಾನದ ಕುರಿತು, ಅಂದರೆ ಒಂದು ರೋಗ ಯಾವ ಕಾರಣದಿಂದ ಬರ್ತದೆ ಎನ್ನುವುದರ ಕುರಿತು ರೋಗ ನಿದಾನ ಎಂಬ ಒಂದು ಅದ್ಭುತವಾದಂಥ ಕೃತಿಯನ್ನು ರಚಿಸಿದರು. ಈಗ ನಮ್ಮ ಸಿರ್ಸಿಯ ಡಾಕ್ಟರ್ ಗಜಾನನ್ ಭಟ್ ಅವರು ಲೈಂಗಿಕ ತಜ್ಞರು, ಅವರು ಸಹ ಜನಮಾಧ್ಯಮದಲ್ಲಿ ಶಯನ ಸೂಕ್ಷ್ಮ ಅಂತ ಬಹಳ ದೀರ್ಘವಾಗಿ ಹಲವು ಅಂಕಣಗಳನ್ನು ಬರೆದಿರ್ತಕ್ಕಂಥವ್ರು. ಹೀಗೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲರೂ ತಮ್ಮ ಗಮನಾರ್ಹ ಕೊಡುಗೆಗಳನ್ನು ಕೊಟ್ಟವರಾಗಿದ್ದಾರೆ. ಆದರೆ ಇಲ್ಲಿ ಕೆಲವೊಮ್ಮೆ ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ, ಈ ಕೃತಿ ಅಥವಾ ಯಾವುದೇ ಸಾಹಿತ್ಯವನ್ನು ರಚಿಸಬೇಕಾದ್ರೆ, ಅದರಲ್ಲೂ ವಿಶೇಷವಾಗಿ ವೈದ್ಯಕೀಯ ಸಾಹಿತ್ಯವನ್ನು ರಚಿಸಬೇಕಾದ್ರೆ ಒಬ್ಬ ಬರೆಯೋನಿಗಿರುವಂಥ ಸವಾಲು ಏನು ಅಂದರೆ, ಆದಷ್ಟು ತಪ್ಪುಗಳು ಇರಲೇಬಾರದು. ಯಾಕೆಂದರೆ ಉಳಿದ ಯಾವುದೇ ಸಾಹಿತ್ಯ ಪ್ರಕಾರದಲ್ಲಿ ಏನೋ ಒಂದು ಸಣ್ಣ ತಪ್ಪು ಯಾವುದೇ ರೀತಿ ಸಮಸ್ಯೆಗಳನ್ನು ಉಂಟು ಮಾಡಲಾರದು. ಅದೇ ವೈದ್ಯಕೀಯ ಸಾಹಿತ್ಯದಲ್ಲಿ ನೀವು ಬರೆಯುವಂಥ ಒಂದು ಸಣ್ಣ ತಪ್ಪು ಮಾಹಿತಿ ಬಹಳ ದೊಡ್ಡ ಕೆಟ್ಟ ಪರಿಣಾಮವನ್ನು ತರುವಂಥ ಸಾಧ್ಯತೆ ಇರ್ತದೆ. ಅಲ್ಲದೆ ಇಲ್ಲಿ ನಾವು ಯಾವುದೇ ಚಿಕಿತ್ಸೆಯನ್ನು ಸೂಚಿಸಕೂಡದು ಎಂಬುವಂಥ ಒಂದು ನಿಯಮ ಇದೆ. ಏಕೆಂದರೆ ಚಿಕಿತ್ಸೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಬದಲಾಗ್ತಾ ಹೋಗ್ತದೆ. ಒಬ್ಬರ ಪ್ರಕೃತಿಯಿಂದ ಮತ್ತೊಬ್ಬರ ಪ್ರಕೃತಿಗೆ ಆ ಚಿಕಿತ್ಸೆ ಬದಲಾಗ್ತಾ ಹೋಗ್ತದೆ. ಒಂದು ವಯಸ್ಸಿನಿಂದ ಮತ್ತೊಂದು ವಯಸ್ಸಿಗೆ ಅದು ಬದಲಾಗ್ತಾ ಹೋಗ್ತದೆ. ಹೀಗೆ ಹಲವು ಕಾರಣಗಳಿಂದ ನಾವು ಅದಕ್ಕೆ ವಿಶೇಷವಾಗಿ ಚಿಕಿತ್ಸೆಯನ್ನು ಸೂಚಿಸಕೂಡದು ಅನ್ನುವಂಥ ಒಂದು ನಿಯಮ ಇದೆ. ಅದೇ ರೀತಿ ಜನರಿಗೂ ಸಹ ಅದು ಸರಳವಾಗಿ ಪ್ರಯೋಜನವಾಗುವಂತೆ ಇರಬೇಕು. ಅದರ ಕುರಿತು ಮಾಹಿತಿ ಮತ್ತು ಕಾರಣಗಳು, ತೆಗೆದುಕೊಳ್ಳಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮ, ಇವುಗಳ ಮೇಲೆ ಹೆಚ್ಚು ಫೋಕಸ್ ಆಗಿರುವಂಥದ್ದು ಇರಬೇಕು. ಇನ್ನು ಅಂದರೆ ಅದರದ್ದೇ ಉದಾಹರಣೆ ಹೇಳಬೇಕಂದ್ರೆ, ಈ ಉದಾಹರಣೆಗೆ ಒಂದು ಮಲೇರಿಯಾ ರೋಗ ಬಂದಿರ್ತದೆ ಒಬ್ಬ ಮನುಷ್ಯನಿಗೆ. ಅಂದರೆ ನಾವು ಸರಳವಾಗಿ ಕ್ಲೋರೋಕ್ವಿನೈನ್ ಕೊಟ್ಬಿಡ್ಬೇಕಂತ ಹೇಳ್ತೇವೆ. ಆದರೆ ಹಾಗೆ ಹೇಳಬಾರ್ದು ಅನ್ನುವಂಥ ಒಂದು ಅಲಿಖಿತವಾದಂಥ ಶಾಸ್ತ್ರ ಇಲ್ಲಿದೆ. ಯಾವುದೇ ರೀತಿಯ ಔಷಧವನ್ನು ಇರಿಸುವಂಥ ಗೋಜಿಗೆ ಹೋಗಬಾರ್ದು ಎನ್ನುವಂಥದ್ದು ಇದರ ಒಟ್ಟಾರೆ ತಾತ್ಪರ್ಯ. ಹಾಗಾಗಿ ಈಗ ಓದುವವರು ಸಹ
ಆದಷ್ಟು ಯಾವುದೇ ಕೃತಿ, ಉದಾಹರಣೆಗೆ ನಾವು ಲೇಖನಗಳನ್ನು ನೋಡ್ತಾ ಇರ್ತೀವಿ ಬಹಳಷ್ಟು ಸರಿ, ಅದು ಕೆಲವೊಮ್ಮೆ ಕನ್ಫ್ಯೂಸ್ ಆಗುವಂಥದ್ದು ಇರ್ತದೆ, ಅಥವಾ ನಮಗೆ ಏನು ಸಾಮಾನ್ಯ ಜನರ ತಿಳುವಳಿಕೆಗೂ ನಿಲುಕುವಂತೆ ಇರುವಂಥ ವಿಷಯವನ್ನ ಮತ್ತಾರೋ ಏನೋ ಬರೆದಿರ್ತಾರೆ. ಅದು ವೈದ್ಯರು ಹೌದೋ ಅಲ್ವೋ, ಅವರ ವೈದ್ಯಕೀಯ ಅರ್ಹತೆ ಏನು, ಇವೆಲ್ಲವನ್ನ ನೋಡಿಕೊಂಡು ಅದನ್ನು ಅನ್ವಯಿಸಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಓದುಗನದೇ ಆಗಿರ್ತದೆ. ಹಾಗಾಗಿ ಅಲ್ಲೂ ಸಹ ಮುನ್ನೆಚ್ಚರಿಕೆ ಕ್ರಮ ಅಗತ್ಯ. ಪೇಪರ್ನಲ್ಲಿ ಬಂದ್ಬಿಟ್ಟಿದೆ ಅಂದರೆ ಅದು ಸತ್ಯ ಅನ್ನೋ ಒಂದು ನಂಬಿಕೆ, ಈಗ ನಾನು ಹೇಳ್ದಂಗೆ ಪ್ರಿಂಟ್ ಮೀಡಿಯಾದ ಮೇಲೆ ಅಷ್ಟೊಂದು ನಂಬಿಕೆ ಇದ್ದಂಥ ಕಾಲ. ಹಾಗಾಗಿ ಇರೋದೇನೋ ಸತ್ಯ ಇರ್ಬೋದು ಅಂತ, ಆದರೆ ಎಲ್ಲ ಸಲನೂ ಅದು ಸತ್ಯ ಇರಲೇಬೇಕಂತ ಇಲ್ಲ. ಹಾಗಾಗಿ ನಿಮ್ಮ ಕುಟುಂಬ ವೈದ್ಯರನ್ನು ಅಥವಾ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಇಂಥ ಕೃತಿಗಳಿರ್ಬೋದು ಅಥವಾ ಯಾವುದೇ ಲೇಖನಗಳು ಬಂದಾಗ ನಿಮಗೆ ಯಾವುದೇ ಅನುಮಾನ ಇದ್ದರೆ ಆ ಥರದಲ್ಲಿ ಹೋಗೋದು ಒಳ್ಳೆಯದು ಅನ್ನೋದು ನನ್ನ 23 ವರ್ಷದ ವೈದ್ಯಕೀಯ ಪ್ರಾಕ್ಟೀಸಿನ ಏನು ಅನುಭವ ಇದೆ ಅದರ ಪ್ರಕಾರ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಇಲ್ಲೊಂದು ಈ ನನ್ನ ಉಪನ್ಯಾಸಕ್ಕೆ ಒಂದು ಸಣ್ಣ ವೈರುಧ್ಯ ಇದೆ. ಏನಪ್ಪ ಅಂದರೆ, ವೈದ್ಯ ಸಾಹಿತ್ಯ ಮತ್ತು ಸೃಜನಶೀಲತೆ. ಏಕೆಂದರೆ ವೈದ್ಯ ಸಾಹಿತ್ಯಕ್ಕೆ ಒಂದು ನಿಖರತೆ ಬೇಕು. ಇಲ್ಲಿ ಇಫ್ ಅಂಡ್ ಬಟ್ಸ್ಗಳು ನಡೆಯೋಲ್ಲ, ಅಥವಾ ಕಲ್ಪನಾ ಪ್ರಪಂಚ ನಡೆಯೋದಿಲ್ಲ. ಇಲ್ಲೊಂದು ನಿಖರತೆ ಬೇಕು ವೈದ್ಯ ಸಾಹಿತ್ಯಕ್ಕೆ. ಸೃಜನಶೀಲತೆ ಯಾವತ್ತೂ ನಿಂತಿರೋದು ಸಮಗ್ರತೆ ಮತ್ತು ಸಾಧ್ಯಾಸಾಧ್ಯತೆಯ ಮೇಲೆ. ಸೃಜನಶೀಲತೆಯ ಒಟ್ಟಾರೆ ತಾತ್ಪರ್ಯ ಏನು ಅಂದರೆ, ಅದು ಎಲ್ಲ ಹೊಸತಾಗಿ ಕಟ್ಟುವಂಥ ಕ್ರಿಯೆಯನ್ನು ಮಾಡ್ತದೆ. ಈಗ ಒಂದು ಮೂಲಭೂತವಾಗಿ ಒಂದು ವಸ್ತು ಅಥವಾ ವಿಷಯ ಇದೆ, ಅಥವಾ ಅದು ಎಷ್ಟೋ ಕಾಲದಿಂದ ನಡ್ಕೊಂಡು ಬಂದಿದೆ, ಅದನ್ನ ಒಡೆದು ಕಟ್ಟುವ ಕ್ರಿಯೆಯನ್ನ ಸೃಜನಶೀಲತೆ ಮಾಡ್ತದೆ. ಅದು ಕೆಲವೊಮ್ಮೆ ಕಲ್ಪನೆ ಆಗಿರಬಹುದು, ಅಥವಾ ನಮ್ಮ ಮಹಾಕಾವ್ಯಗಳು ಹೇಳಿದ ನೆಲೆಯಿಂದನೂ ನೋಡ್ಬೋದು. ಉದಾಹರಣೆಗೆ ಸಂಜೀವಿನಿ ಔಷಧವನ್ನ ಅಥವಾ ಸಂಜೀವಿನಿ ಔಷಧವನ್ನು ಹನುಮಂತ ಸಂಜೀವಿನಿ ಪರ್ವತದಿಂದ ತಂದು ಲಕ್ಷ್ಮಣನನ್ನು ಬದುಕಿಸುವಂತಹ ಪ್ರಕ್ರಿಯೆ ನಡೀತದೆ. ಇದು ಮಹಾಕಾವ್ಯದಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದು ಅಥವಾ ನಡೆದಿದೆ ಎನ್ನಬಹುದಾದಂತಹ ರಾಮಾಯಣದಲ್ಲಿ ಬಂದಂತ ಪ್ರಸಂಗ. ಇದು ಸೃಜನಶೀಲತೆಯ ಒಂದು ಮಗ್ಗುಲು. ಆದರೆ ಮುಂದೆ ವೈದ್ಯಕೀಯ ವಿಜ್ಞಾನ ಬೆಳೀತಾ ಬಂದಂತೆಲ್ಲ ಇದ್ಯಾವುದು ಅಸಾಧ್ಯದ ಮಾತಾಗಿದೆ. ಇದು ಎಲ್ಲ ವಿಜ್ಞಾನಕ್ಕೂ ಸಂಬಂಧಪಟ್ಟಿದ್ದು. ನಾನು ವೈದ್ಯಕೀಯ ವಿಜ್ಞಾನ ಅಂತ ಮಾತ್ರ ಹೇಳಿದಾಗ ಎಲ್ಲ ವಿಜ್ಞಾನದ ವಿಷಯಗಳು ನಾವು ಬಹಳ ಹಿಂದೆ ಹೋದಾಗ ಅದರ ಉಲ್ಲೇಖಗಳನ್ನು ನಾವು ನಮ್ಮ ಮಹಾಕಾವ್ಯಗಳಲ್ಲಿ ಕಾಣಬಹುದಾಗಿದೆ. ಅದು ಬಾಹ್ಯಾಕಾಶ ವಿಜ್ಞಾನ ಇರಬಹುದು, ಅಥವಾ ಏರೋನಾಟಿಕಲ್ ಇಂಜಿನಿಯರಿಂಗ್ ರೀತಿಯ ವಿಷಯಗಳಿರ್ಬೋದು. ಇವೆಲ್ಲ ಅವತ್ತೇ ಉಲ್ಲೇಖಿಸಲ್ಪಟ್ಟಿದೆ. ಇದನ್ನ ನಾವು ಸೃಜನಶೀಲತೆ ಅಂತ ಕರೀತೇವೆ. ಇವತ್ತು ಈ ಕ್ಷಣದಲ್ಲಿ ಅಥವಾ ಈಗೊಂದು 20 ವರ್ಷದ ಹಿಂದೆ ಕಂಪ್ಯೂಟರ್ನ ಸಾಧ್ಯಾಸಾಧ್ಯತೆಯನ್ನ ನಾವು ಕತೆ ಕಾದಂಬರಿಗಳಲ್ಲಿ ಹೇಳಿದ್ರೆ ಅದೊಂದು ಕಲ್ಪನೆ ಆಗಿರ್ತದೆ. ಆದರೆ ಇವತ್ತು ಅಸಾಧ್ಯವಾಗಿ ಬೆಳೆದಿರುವಂತಹ ಕಂಪ್ಯೂಟರ್ ನಾವು ಯಾವ ಸೃಜನಶೀಲತೆಯಿಂದ ನಾವು ಕಲ್ಪನೆ ಮಾಡಿದ್ವೋ ಅಂತಹ ಸೃಜನಶೀಲತೆಗೆ ಆತಂಕವನ್ನು ತಂದಿಡ್ತಾ ಇದೆ. ಇದರ ಸರಿ ತಪ್ಪುಗಳ ಜಿಜ್ಞಾಸೆಯನ್ನು ನಾನು ಮಾಡ್ತಾ ಇಲ್ಲ. ವೈದ್ಯಕೀಯ ವಿಜ್ಞಾನದಲ್ಲೂ ಸಹ ಇದೇ ಒಂದು ಸವಾಲಾಗಿದೆ. ಇವತ್ತು ನಾವು ಯಾವುದೋ ಒಂದು ರೋಗದ ಹೆಸರು ಹೇಳಿದ್ವಿ ಅಂದ್ರೆ, ಅಥವಾ ಯಾವುದೋ ಒಂದು ಔಷಧಿ ಹೆಸರು ಹೇಳಿದ್ವಿ ಅಂದ್ರೆ, ಒಂದು 30 ಸೆಕೆಂಡಲ್ಲಿ ನಮ್ಗೆ ಮುಂದೆ ಕುಂತಿರುವಂತಹ ರೋಗಿ ಸರ್ಚ್ ಇಂಜಿನ್, ಗೂಗಲ್ ಸರ್ಚ್ ಇಂಜಿನ್ ಅಥವಾ ಯಾವುದ್ರಲ್ಲೋ ಹುಡುಕಿ ನಮಗೆ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಮತ್ತೆ ನಾನು ಸರಿ ತಪ್ಪುಗಳನ್ನು ಹೇಳ್ತಾ ಇಲ್ಲ. ನಮ್ಮ ಮೂಲವಾದಂಥ ಬೇಸಿಕ್ಸ್
ಏನಿರ್ತವೆ, ಯಾವುದೇ ಒಂದು ವಿಜ್ಞಾನದ ವೈದ್ಯಕೀಯ ಅಥವಾ ಯಾವುದೇ, ಅದರಲ್ಲಿ ನಾವು ಸ್ವತಂತ್ರವಾಗಿ ಯಾವತ್ತು ಮೂಲ ಒರಿಜಿನನ್ನ ಇಟ್ಕೊಂಡು ಬೆಳಿತೇವೋ ಆಗ ಎಲ್ಲೂ ಸಹ ಅದು ತೊಂದರೆಯನ್ನು ಕೊಡೋದಿಲ್ಲ. ಎಂತಹ ಕೃತಕ ಬುದ್ಧಿಮತ್ತೆ ಬಂದರೂ ಸಹ ಅದು ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ. ಹಾಗಾಗಿ ಈ ಸೃಜನಶೀಲತೆ ಏನಿದೆ, ಹೊಸ ವಿಶಿಷ್ಟ ಮೌಲ್ಯಯುತವಾದಂಥ ಆಲೋಚನೆಯನ್ನು ನಮ್ಮ ಅನುಭವ ಅಥವಾ ಕಲ್ಪನೆಯ ಮುಖಾಂತರ ಕಲೆ ಅಥವಾ ಪರಿಹಾರಗಳನ್ನು ರೂಪಿಸುವ ಮಾನವನ ಸಾಮರ್ಥ್ಯವನ್ನು ನಾವು ಸೃಜನಶೀಲತೆ ಅಂತ ಕರೀತೇವೆ. ಇಲ್ಲಿ ಒಂದು ಮೊದಲೇ ಹೇಳಿದಂತೆ ಒಂದು ಮೂಲ ಆಲೋಚನೆ ಇರ್ತದೆ, ಒರಿಜಿನಾಲಿಟಿ. ಅದಕ್ಕೆ ನಾವು ಮತ್ತೊಂದು ಯಾವುದನ್ನು ತಳುಕು ಹಾಕ್ತೇವೆ. ಉದಾಹರಣೆಗೆ, ಹಿಂದೆ ನಾನು ಹೇಳಿದ ಹಾಗೆ ಒಂದು ಕಾಲದಲ್ಲಿ ಕ್ಯಾನ್ಸರ್ಗೆ ನಮ್ಮ ಭಾರತದಲ್ಲಿ ಚಿಕಿತ್ಸೆ ಇಲ್ಲದಂತಹ ಹೊತ್ತಿನಲ್ಲಿ ಯಾವುದೋ ಕತೆ ಅಥವಾ ಕಾದಂಬರಿಯ ಮೂಲಕ ಸೃಜನಶೀಲ ವ್ಯಕ್ತಿಯೊಬ್ಬ ಅದನ್ನ ಮತ್ತೆಲ್ಲಿಂದನೋ ತರಿಸುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸಿ ಆ ಮುಖಾಂತರ ಜನಸಾಮಾನ್ಯರಲ್ಲಿ ಮೂಡಿಸಿದ ಭರವಸೆ ಇದೆಯಲ್ಲ, ಅದು ನಿಜವಾದ ಸೃಜನಶೀಲತೆ ಗೆಲುವು. ಅದಕ್ಕೆ ನಾವು ಒರಿಜಿನಲ್ ಥಾಟ್ ಪ್ರೊಸೆಸ್ ಏನಿದೆ ಅದಕ್ಕೆ ನಾವು ಆ್ಯಡ್ ಮಾಡ್ತಾ ಹೋಗುವಂಥ ಕ್ರಿಯೆ ಏನಿದೆ, ಇದನ್ನು ನಾವು ಸೃಜನಶೀಲತೆಯ ಮೂಲ ಅಂಶ ಅಂತ ಹೇಳ್ತೇವೆ. ಆಮೇಲೆ ಇದು ಅಭಿವ್ಯಕ್ತಿ ಅಂದರೆ ಎಕ್ಸ್ಪ್ರೆಷನ್ ಆಗೋದು ಹೇಗೆ? ಸಾಮಾನ್ಯವಾಗಿ ಲಲಿತ ಕಲೆ, ಅದರಲ್ಲೂ ವಿಶೇಷವಾಗಿ ಬರವಣಿಗೆ, ನೃತ್ಯ, ಸಂಗೀತ, ಚಿತ್ರಕಲೆ ಇಂತಹ ಮಾಧ್ಯಮಗಳ ಮುಖಾಂತರ ನಾವು ಅದನ್ನು ಅಭಿವ್ಯಕ್ತಿಗೊಳಿಸಬಹುದಾಗಿದೆ. ಯಾವುದೇ ರೀತಿ ನಮ್ಮ ಏನು ಹೊಸ ಹೊಳವು ಏನಿದೆ ಅದನ್ನು ಈ ಮಾಧ್ಯಮಗಳ ಮುಖಾಂತರ ಅಭಿವ್ಯಕ್ತಿಗೊಳಿಸಬಹುದು. ಇದರಿಂದ ಏನು ಪ್ರಯೋಜನ? ಕ್ಲಿಷ್ಟಕರವಾದಂಥ ಸನ್ನಿವೇಶಗಳನ್ನು ಬಗೆಹರಿಸುವ ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕುವ ಸಾಧ್ಯತೆ ಈ ಸೃಜನಶೀಲತೆಗಿರ್ತದೆ. ವೈದ್ಯಕೀಯದಲ್ಲಿ ಕೆಲವೊಮ್ಮೆ ಅಸಾಧ್ಯ ಎನ್ನುವಂತಹ ಒಂದು ಸನ್ನಿವೇಶ ಏನಿರ್ತದೆ ಅದನ್ನು ನಾವು ನೇರವಾಗಿ ಹೇಳದೆ ನಿಧಾನವಾಗಿ ರೋಗಿ ಅಥವಾ ರೋಗಿಯ ಸಂಬಂಧಪಟ್ಟಂಥ ವ್ಯಕ್ತಿಗಳೇನಿದ್ದಾರೆ ಅವರ ಸಂಬಂಧಿಕರಿಗೆ ತಿಳಿಸುವ ವಿಧಾನವೂ ಸಹ ಇದರ ಒಂದು ತಾತ್ಪರ್ಯವೇ ಆಗಿದೆ. ಯಾಕೆಂದರೆ ಯಾರೇ ಒಬ್ಬ ರೋಗಿಗೆ ಭೀತಿಗೊಳಿಸುವುದು ವೈದ್ಯ ಸಾಹಿತ್ಯ ಅಥವಾ ಯಾವುದೇ ವೈದ್ಯ ಮಾಡುವಂಥ ಕೆಲಸ ಅಲ್ಲ. ಹಾಗಂತ ಸತ್ಯವನ್ನು ಹೇಳದೇ ಇರೋದಕ್ಕೆ ಆಗೋದಿಲ್ಲ. ಇಂತಹ ಸಂದಿಗ್ಧ ಸನ್ನಿವೇಶಗಳಲ್ಲಿ ನಾವು ಬಳಸುವಂಥ ಟೆಕ್ನಿಕ್, ತಂತ್ರ ಏನಿದೆ ಅದು ಸಹ ಸೃಜನಶೀಲತಾ ಅಡಿಯಲ್ಲೇ ಬರ್ತದೆ. ಇದರಿಂದ ಈ ಸೃಜನಶೀಲತೆಯಿಂದ ಆಗುವಂಥ ಒಂದು ಲಾಭ ಏನು? ಈ ಸಂಸ್ಕೃತಿ ಏನಿದೆ, ಸಂಸ್ಕೃತಿಯ ಸಂರಕ್ಷಣೆ ಸಹ ಇದರಿಂದ ಆಗ್ತದೆ. ಬಹಳ ಆಶ್ಚರ್ಯ ಅನ್ನಿಸ್ತದೆ, ಆದರೆ ಸತ್ಯ ಹೌದು. ಮತ್ತೆ ಅಗೇನ್ ನಾನು ಸಂಜೀವಿನಿ ಔಷಧಿಯ ಉದಾಹರಣೆಯನ್ನೇ ಕೊಡ್ತೇನೆ. ಈಗ ಸಂಜೀವಿನಿ ಔಷಧಿಯ ವಾಸ್ತವದಲ್ಲಿ ನಡೆದಿದ್ದಿರ್ಬೋದು ಅಥವಾ ಕಲ್ಪನೆ ಇರ್ಬೋದು, ಆದರೆ ಅದನ್ನೊಬ್ಬ ಬರಹಗಾರ ಬರೆದು ಆ ಒಂದು ಕಲ್ಪನೆಯ ಮೂಲಕ ನಮ್ಮನ್ನ ಆ ಮಹಾಕಾವ್ಯಗಳಂತ ಕರೆದೊಯ್ತಾನೆ. ಆ ಮೂಲಕ ಆತನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಂಸ್ಕೃತಿಯ ಸಂರಕ್ಷಣೆ ಉಂಟಾಗ್ತದೆ. ಬಹಳ ವಿಸ್ಮಯಕರವಾದಂಥ ವಿಷಯ. ಇನ್ನೊಂದು, ಇದರಿಂದ ಜಾಗತಿಕ ಆರ್ಥಿಕತೆಗೂ ಸಹ ಕೊಡುಗೆ ಇದೆ. ಇಲ್ಲಿ ಉದ್ಯೋಗ ಸೃಷ್ಟಿಯಾಗ್ತದೆ. ಬೇರೆ ಬೇರೆ ವಿಧಾನಗಳ ಮೂಲಕ ನಾವು ರೋಗಿಗಳ ಚಿಕಿತ್ಸಿಸುವ ರೀತಿ ಇದೆ. ಉದಾಹರಣೆಗೆ ಸ್ತನ ಕ್ಯಾನ್ಸರ್. ಒಬ್ಬ ಸಣ್ಣ ವಯಸ್ಸಿನ ಮಹಿಳೆಯಲ್ಲಿ ಸ್ತನ ಕ್ಯಾನ್ಸರ್ ಬಂದಾಗ ಅದು ಕೇವಲ ರೋಗವಾಗಿರೋದಿಲ್ಲ, ಅದು ಕಾಸ್ಮೆಟಿಕ್ ಪ್ರಾಬ್ಲಮ್ ಅನ್ನು ಸಹ ಹುಟ್ಟುಹಾಕ್ತದೆ. ಅಂದರೆ ಈಗ
ಸ್ತನವನ್ನು ತೆಗೆದಾಗ ಏನಾಗ್ತದೆ ಅಂದರೆ ದೇಹ ಒಂದು ಕಡೆ ಕುಸಿತು. ಸೊ ನಾವು ಅದನ್ನು ರೀಸ್ಟ್ರಕ್ಚರ್ ಮಾಡುವಂಥ ಕಲೆ ಏನಿದೆ, ಇದನ್ನು ಮಾಡೋದ್ರಿಂದ ಅವರಿಗೆ ಒಂದು ಬೆಂಬಲ ಸಿಕ್ಕಂಗಾಗ್ತದೆ. ಮತ್ತೆ ಅವರು ಎದುರಿಸಬಹುದಾದ ಮುಜುಗರವನ್ನು ತಪ್ಪಿಸಬಹುದು. ಇಂಥದಕ್ಕೆ ನಾವು ಈ ಪ್ರೊಸೆಸ್ ನಡಿಬೇಕಾದ್ರೆ, ಉದಾಹರಣೆಗೆ ಸ್ತನ ಕ್ಯಾನ್ಸರಲ್ಲಿ ಮೆಮೆಕ್ಟಮಿ ಅಂತ ಮಾಡ್ತಾರೆ, ತೆಗೆಯೋದು, ಸ್ತನವನ್ನು ತೆಗೆಯೋದು. ಅದಕ್ಕೂ ಮುಂಚೆ ಆ ಸಣ್ಣ ವಯಸ್ಸಿನ ಮಹಿಳೆಗೆ ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಇಲ್ಲ, ನಿಮಗೆ ಹೀಗೆ ಮಾಡ್ತಾ ಇದ್ದೇವೆ, ಆದರೆ ಇದರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನಾವು ಮತ್ತೆ ಸ್ತನವನ್ನು ರೀಸ್ಟ್ರಕ್ಚರ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಮುಜುಗರ ಅಥವಾ ಒಂದು ಹಿಂಜರಿಕೆ ಅಥವಾ ಸಂಕಷ್ಟವನ್ನು ಎದುರಿಸುವಂಥ ಸಂದರ್ಭ ಬರೋದಿಲ್ಲ. ಇದರಿಂದ ಅವರಿಗೆ ಸಿಗುವಂಥ ನೈತಿಕ ಬೆಂಬಲ ಬಹಳ ದೊಡ್ಡದು. ಇದೊಂದು ಸಣ್ಣ ಉದಾಹರಣೆ ಅಥವಾ ಸಣ್ಣ ವಿಷಯವಾಗಿ ಕಾಣಬಹುದು, ಆದರೆ ಇದರಿಂದ ಒಂದು ಮಹಿಳೆಗೆ ಸಿಗುವಂಥ ಭರವಸೆ ಬಹಳ ದೊಡ್ಡದು. ಇಂಥ ವಿಷಯಗಳಲ್ಲಿ ವೈದ್ಯಕೀಯ ಸೃಜನಶೀಲತೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದೆ. ಮತ್ತೆ ಈ ಸೃಜನಶೀಲತೆಯ ಬಹಳ ದೊಡ್ಡ ಒಂದು ವಿಚಾರ ಅಂದರೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್. ಈಗ ನೀವೆಲ್ಲ ಈ ಶಬ್ದವನ್ನು ಕೇಳಿರ್ತೀರ, ಎಸ್ಪೆಷಲಿ ನಮ್ಮ ಮಕ್ಕಳು ಸಣ್ಣವರಿದ್ದಾಗ ಅವರ ವಿಚಾರ ಧಾರೆ ಯಾವ ಥರ ಇರ್ತದೆ. ಅವ್ರು ಬಹಳ ತುಂಟರಾಗಿದ್ದಾಗ ಹೇಳ್ತೇವೆ ನಾವು, ಅವನು ಅಥವಾ ಯಾವುದೇ ಒಬ್ಬ ಅತ್ಯಂತ ಪ್ರತಿಭಾವಂತರನ್ನು ನೋಡಿ ಅವರು ನೇರವಾದ ಮಾರ್ಗವನ್ನೇ ಆಯ್ಕೆ ಮಾಡ್ಕೊಳ್ಳಲ್ಲ, ಅವರು ಮತ್ತೊಂದು ಹೊಸ ಮಾರ್ಗವನ್ನೇ ಹುಡುಕ್ತಾರೆ, ತುಳಿದ ದಾರಿಯನ್ನು ತುಳಿಯೋದು, ಮತ್ತೊಂದೇನೋ ಹೊಸದು ಹುಡುಕ್ತಾ ಇರ್ತಾರೆ. ಹೀಗೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮುಖಾಂತರ ಅವರ ಸೃಜನಶೀಲತೆಯ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ. ಜೊತೆಗೆ ಸಂಶೋಧನೆಗಳು ಏನು ಹೇಳ್ತವೆ ಅಂದರೆ, ಬಾಲ್ಯದಲ್ಲಿ ಸಂಗೀತ, ನೃತ್ಯ ಅಥವಾ ಚಿತ್ರಕಲೆ ಅಥವಾ ಕ್ರೀಡೆ ಅಥವಾ ಈ ಸಾಹಿತ್ಯ, ಈ ಬಾಲ ಸಾಹಿತ್ಯ ಏನಿದೆ, ಈಗ ನಾವು ನಮ್ಮ ಕಾಲದಲ್ಲೆಲ್ಲ ಚಂದಮಾಮ, ಬಾಲಮಂಗಳ ಇಂಥದ್ದನ್ನೆಲ್ಲ ಓದ್ತಾ ಇದ್ದೆ. ಈಗಲೂ ಸಹ ಇದೆ, ಆದರೆ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಇದೆ. ಅಮರ ಚಿತ್ರಕಥೆ ಇಂಥವನ್ನೆಲ್ಲ ಓದಿ ಬೆಳೆದವ್ರು ನಾವು. ಈಗ ಅದ್ರ ಜಾಗಗಳನ್ನು ಬಾರ್ಬಿ ಮತ್ತೊಂದು ಯಾವುದೋ ಎಲ್ಲ ಇಂಗ್ಲೀಷ್ ಇವು ರಿಪ್ಲೇಸ್ ಮಾಡಿವೆ. ಇರಲಿ, ಅದೇನು ತೊಂದರೆ ಇಲ್ಲ. ಭಾಷೆ ಒಂದು ನದಿಯನ್ನು ದಾಟಲಿಕ್ಕೆ ಒಂದು ಹುಟ್ಟು ಅಷ್ಟೇ. ಹಾಗಾಗಿ ಒಟ್ಟು ಯಾವುದೇ ಮಕ್ಕಳನ್ನು ಸಾಹಿತ್ಯ ಅಥವಾ ಯಾವುದೇ ಲಲಿತ ಕಲೆಗಳನ್ನು ಕಲಿಯುವುದರತ್ತ ಪ್ರೋತ್ಸಾಹಿಸುವುದು ಬಹಳ ಒಳ್ಳೆಯದು. ಮತ್ತು ಇದರಿಂದ ಅವರ ಸೃಜನಶೀಲತೆ ಮಟ್ಟ ಏರ್ತಾ ಹೋಗ್ತದೆ. ಅವರಿಗೆ ಯಾವತ್ತೂ ನಾವು ರಿಸ್ಟ್ರಿಕ್ಟ್ ಮಾಡಬಾರ್ದು, ಅಂದರೆ ಅವರ ಕಲ್ಪನೆಗಳನ್ನು ರಿಸ್ಟ್ರಿಕ್ಟ್ ಮಾಡಬಾರ್ದು. ಕೆಲವೊಂದು ಮಕ್ಕಳ ಪ್ರಶ್ನೆ ಅದೆಷ್ಟು ಅದ್ಭುತವಾಗಿರ್ತದೆ ಅಂದರೆ ನಮ್ಗೆ ಉತ್ತರ ಗೊತ್ತಿರೋದಿಲ್ಲ. ನಾವು ಉತ್ತರ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ನಾವು ಅವ್ರನ್ನ ಹೆದರಿಸ್ತೇವೆ. ಸಮಸ್ಯೆ ನಮ್ಮದು. ಅವರ ಅದ್ಭುತವಾದಂಥ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಗೊತ್ತಿದ್ದವಾಗ ಇದೆಲ್ಲ ಪ್ರಶ್ನೆ ಕೇಳಬೇಡ ಅಂತ ನಾವು ಹೆದರಿಸಿರ್ತೇವೆ. ನಮಗೆ ಗೊತ್ತಿಲ್ಲದವ್ರಿಗೂ ತಿಳಿದು ಹೇಳುವಂಥ ತಾಳ್ಮೆ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಅವರ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಅಥವಾ ಅವರೇ ಕಂಡುಕೊಳ್ಳುವಂತಹ ಪ್ರಯೋಗಶೀಲತೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮೊದಲು ಹೇಳಿದ ಹಾಗೆ ಈ ಕೃತಕ ಬುದ್ಧಿಮತ್ತೆ ಮನುಷ್ಯನ ಸೃಜನಶೀಲತೆಯನ್ನು ಕಡಿಮೆ ಮಾಡಬಹುದು ಎಂಬಂಥ ಆತಂಕ ಎಲ್ಲರಲ್ಲೂ ಇದೆ. ಆದರೆ ಈ ಆತಂಕ ಶುರುವಾಗಿ ಹೆಚ್ಚು ಕಡಿಮೆ 2 ದಶಕಗಳೇ ಕಳೆದು. 20ನೇ ಶತಮಾನದ ಆರಂಭದಲ್ಲೇ ನಾವು ಕಂಪ್ಯೂಟರ್, 21ನೇ ಶತಮಾನದ ಆರಂಭದಲ್ಲೇ ನಾವು ಕಂಪ್ಯೂಟರ್ ಮತ್ತಿತ್ಯಾದಿಗಳು ಶುರುವಾದವು. ನಂತರ ಸೂಪರ್ ಕಂಪ್ಯೂಟರ್ ಬಂತು, ನಂತರ ಮೊಬೈಲ್ನಲ್ಲೇ ಎಲ್ಲವೂ ಸಿಗಲಿಕ್ಕೆ ಶುರುವಾದವು. ಇಷ್ಟೊಂದು ಕೃತಕ ಬುದ್ಧಿಮತ್ತೆ ಬೆಳೆದಿರುವಂಥ ಸಾಧ್ಯತೆಯಲ್ಲಿಯೂ ಈ ಜನರೇಷನ್ ಝೆಡ್, ನಾವು ಜೆನ್ಜಿ ಅಂತ ಏನು ಕರಿತೇವೆ, ಅವರ ಬುದ್ಧಿಮತ್ತೆ ಮತ್ತು ಹೆಚ್ಚಾಗ್ತಾನೆ ಇದೆ. ಈಗ ನಾವು ಯಾವುದೇ ಒಂದು ಉದಾಹರಣೆಗೆ ಹೇಳ್ತಾ ಇರೋದು,
ಟಿ ವಿಯಲ್ಲಿ ಯಾವುದೇ ರಿಯಾಲಿಟಿ ಶೋಗಳನ್ನು ನೋಡ್ತಾ ಇರ್ಬೋದು, ಅಥವಾ ಈ ಮಕ್ಕಳ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇರ್ಬೋದು, ಅವರ ಆ ಒಂದು ಬುದ್ಧಿಮತ್ತೆ ಮತ್ತು ಹೆಚ್ಚಾಗ್ತಿದ್ದ ಕಡಿಮೆ ಆಗ್ತಾ ಇಲ್ಲ. ಆದರೆ ಸಮಸ್ಯೆ ಎಲ್ಲಿ ಬರ್ಬೋದು ಅಂದರೆ ಅವರ ದೈಹಿಕ ಕ್ಷಮತೆ ಅಥವಾ ದೇಹದಾಢ್ಯತೆ. ಈ ವಿಷಯದಲ್ಲಿ ನಾವು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗಿದೆಯೇ ವಿನಃ ಅವರ ಬುದ್ಧಿಮತ್ತೆ ವಿಚಾರದಲ್ಲಿ ಅಥವಾ ಸೃಜನಶೀಲತೆ ವಿಷಯದಲ್ಲಿ ಯಾವುದೇ ತಲೆ ಕೆಡಿಸ್ಕೊಳ್ಳುವಂಥ ಕೆಲಸ ಇಲ್ಲ. ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಈ ಕ್ಷಣದಲ್ಲಿ ದೈಹಿಕ ಕ್ಷಮತೆ ಅಥವಾ ದೇಹದಾಢ್ಯತೆ, ಅದು ಬಹಳ ಅವಶ್ಯಕ. ಈ ಮೂಲಕ ಮನೋದೈಹಿಕವಾದಂತಹ ಒಂದು ಸಂತುಲನವನ್ನು ನಾವು ಕಾಯ್ದುಕೊಳ್ಬೋದು. ಮಕ್ಕಳಿಗೆ ಬೇಕಾದಂಥ ಒಂದು ಈ ವ್ಯಾಯಾಮ ಅಥವಾ ಶ್ರಮ ಏನಿದೆ, ಇದನ್ನು ಮಾಡೋದ್ರಿಂದ ಅವರ ವಿಪರೀತ ವೇಗದ ಬುದ್ಧಿಮತ್ತೆಗೆ ಮನೋದೈಹಿಕ ಶಕ್ತಿಯೂ ಸಹ ಬೇಕಾಗಿತ್ತು, ವಿಶೇಷವಾಗಿ ದೈಹಿಕ ಶಕ್ತಿ. ಅಂತಿಮವಾಗಿ ಇಲ್ಲಾಂದ್ರೆ ನಾವು ಅದೆಷ್ಟೇ ಗಳಿಸಿದ್ರೂ ಆರೋಗ್ಯಕ್ಕಾಗಿ ದುಡ್ಡನ್ನು ಕಳೀಲೇಬೇಕಾಗ್ತದೆ ಅಂತ ಪರಿಸ್ಥಿತಿ ಇದೆ. ಇವತ್ತು ಬಹುತೇಕರು ಹಿರಿಯ ನಾಗರಿಕರಿದ್ದೀರಿ, ನಿಮಗೆ ವಾಕಿಂಗ್ ಬಗ್ಗೆ ಎಲ್ಲ ಹೇಳೋ ಕೆಲಸ ಇಲ್ಲ. ನಿಮ್ಮ ಜೀವನ ಹೆಚ್ಚು ಕಡಿಮೆ ನಡ್ಕೊಂಡು ಬಂದಿದೆ. ಈಗಲೂ ನೀವು ಏನು ಇಲ್ಲಿಂದ ಸಿರ್ಸಿ ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕೆ ಏನು ಹೆದರೋದಿಲ್ಲ. ಆದರೆ ಅದೇ ಪ್ರಶ್ನೆಯನ್ನು ನಾವು ಇಂದಿನ ಮಕ್ಕಳಿಗೆ ವಿಷಯದಲ್ಲಿ ಗ್ಯಾರಂಟಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಬಹಳ ಮುಖ್ಯವಾದದ್ದು. ಇನ್ನು ಈ ಆರೋಗ್ಯ ರಕ್ಷಣೆ ವಿಚಾರದಲ್ಲಿ ಯಾಕೆ ವೈದ್ಯಕೀಯ ಸಾಹಿತ್ಯವನ್ನು ನಾವು ರಚಿಸಬೇಕು? ವೈದ್ಯಕೀಯ ಸಾಹಿತ್ಯದ ಅನಿವಾರ್ಯತೆ ಏನು? ವೈದ್ಯಕೀಯ ಸಾಹಿತ್ಯ ಒಬ್ಬ ವೈದ್ಯನ ಸಾಮಾಜಿಕ ಬದ್ಧತೆ. ವೈದ್ಯನ ಸಾಮಾಜಿಕ ಬದ್ಧತೆಯ ಜೊತೆಗೆ ಇದನ್ನು ಓದುವ ಜನಸಾಮಾನ್ಯರ ಒಂದು ಜಾಗರೂಕತೆಯನ್ನು ಹೆಚ್ಚಿಸುವಂಥ ಪ್ರಯತ್ನ. ಇದು ಜನರಿಗೂ ಸಹ ಅತ್ಯಂತ ಅವಶ್ಯವಾಗಿದ್ದು, ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇಂತಹ ಲೇಖನಗಳನ್ನು ಅಥವಾ ಕೃತಿಗಳನ್ನು ಓದಿ ತಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೋದು. ಉದಾಹರಣೆಗೆ ನಮ್ಮ ಜೀವಿತಾವಧಿಯಲ್ಲೇ ಕಂಡು ಕೇಳರಿಯದಂಥ ಕೊರೋನಾವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. 1920-30 ಆ ಹೊತ್ತಿನಲ್ಲಿ ಯಾವುದೋ ಇದೇ ಥರದ ರೋಗ ಬಾಧಿಸಿತ್ತು ಅನ್ನೋದನ್ನು ನಾವು ಹಳೆಯ ಪೇಪರ್ ಕಟಿಂಗ್ಗಳು ನಮ್ಮೆಲ್ಲರ ವಾಟ್ಸಪ್ನಲ್ಲಿ ಓಡಾಡಿದ್ದಿದೆ. ಆದರೆ ಇವತ್ತು ನಾವು ಪ್ರತ್ಯಕ್ಷ ಸಾಕ್ಷಿ ಇದ್ದೇವೆ ಕೊರೋನಾ ಕಾಲದ ಸಂದಿಗ್ಧತೆಗೆ. ಅದು ಕೇವಲ ರೋಗವಾಗಿ ಕಾಡಲಿಲ್ಲ, ಅದೊಂದು ಬಹಳ ದೊಡ್ಡ ಮಾರಿಯಾಗಿ, ಅಂದರೆ ನಮ್ಮ ಮಾನಸಿಕ ಸ್ಥಿಮಿತವನ್ನು, ನಮ್ಮ ದೈಹಿಕ ಆರೋಗ್ಯವನ್ನು, ಜೊತೆಗೆ ಸಾಮಾಜಿಕ ಅಂತರವನ್ನು, ಎಲ್ಲವನ್ನು, ಆರ್ಥಿಕ ಸಮಸ್ಯೆಯನ್ನು ಎಲ್ಲವನ್ನು ಒಂದ್ಸಾರಿ ಅಲುಗಾಡಿಸಿಬಿಟ್ಟಂಥ ಒಂದು ರೋಗ. ಅಂತಹ ಹೊತ್ತಿನಲ್ಲಿ ನಮಗೆ ನೆರವಿಗೆ ಬರಬಹುದಾದಂಥದ್ದು, ಯಾಕಂದ್ರೆ ವೈದ್ಯರನ್ನು ನಿಮ್ಗೆ ಕಾಣೋದಕ್ಕೆ ಅವಕಾಶ ಇರಲಿಲ್ಲ, ಅಥವಾ ವೈದ್ಯರನ್ನು ಕಾಣಬೇಕೋ ಬೇಡವೋ ಎನ್ನುವಂಥ ಸಂದಿಗ್ಧತೆಗಳು. ಈಗ ನಾನೇ ಆಗ ಹೆಚ್ಚು ಕಡಿಮೆ ಒಂದು ದಿನಕ್ಕೆ 200 ಜನ ಪೇಷಂಟ್ ನೋಡಿದೆ. ಬಹಳಷ್ಟು ಜನ ಬರೋದಕ್ಕೆ ಹೆದರುತ್ತಿದ್ರು, ಆ ಥರದ ಸನ್ನಿವೇಶ ಸಹ ಇತ್ತು. ಇನ್ನು ಬಾಯಿನಿಂದ ಬರೋರು ಒಂದು ಕಡೆ, ಬಾಯಿನಿಂದ ಬರದೇ ಇರೋರು ಒಂದು ಕಡೆ, ಆದರೆ ಬಾಯಿನಿಂದ ಬರೋರು ಒಂದು ಕಡೆ, ನಿಜವಾದ ಸಮಸ್ಯೆ ಇರೋರು ಒಂದು ಕಡೆ. ಇಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ದು ಮೆಡಿಕಲ್ ಲಿಟ್ರೇಚರ್, ಅದನ್ನೇ ನಾವು ವೈದ್ಯಕೀಯ ಸಾಹಿತ್ಯ ಅಂತ. ಅದು ಯಾವ ರೂಪದಲ್ಲಾದರೂ ನಿಮಗೆ ತಲುಪಿರ್ಬೋದು, ವಾಟ್ಸಪ್ ಮೂಲಕವಾದರೂ ತಲುಪಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾದ ಮೂಲಕ ತಲುಪಿರ್ಬೋದು, ಕರಪತ್ರದ ಮೂಲಕ ತಲುಪಿರ್ಬೋದು, ನಿಯತಕಾಲಿಕಗಳ ಮೂಲಕ ತಲುಪಿರ್ಬೋದು, ಅಥವಾ ಯಾವುದೇ ಕೃತಿಯ ಮೂಲಕ ನಿಮ್ಮನ್ನು ತಲುಪಿರ್ಬೋದು. ಆದರೆ ನಿಮಗೊಂದು ಆತ್ಮವಿಶ್ವಾಸವನ್ನು ತುಂಬಿದ್ದು ಇಂತಹ
ಕೃತಿಗಳು ಅಥವಾ ಲೇಖನಗಳು. ಇಂಥ ಸಾಮಾಜಿಕ ತಲ್ಲಣಗಳ ಸಮಯದಲ್ಲಿ ವೈದ್ಯಕೀಯ ಸಾಹಿತ್ಯದ ಅವಶ್ಯಕತೆ ಎಲ್ಲರಿಗೂ ಗೊತ್ತಾಗುವಂಥ ಸಂದರ್ಭ ಬಂದಿತ್ತು ಕೊರೋನಾ ಸಮಯದಲ್ಲಿ. ಈಗ ಸಾಮಾನ್ಯವಾಗಿ ವೈದ್ಯ ಸಾಹಿತ್ಯ ಅಂದಾಗ ಹೆಚ್ಚು ನಾವು ಕಾಣುವುದು ಅನುವಾದಗಳನ್ನು. ಅನುವಾದ ಏನು ತಪ್ಪಲ್ಲ, ಆದರೆ ಅಲ್ಲಿ ಸಮಸ್ಯೆ ಇರೋದು ಕ್ಲಿಷ್ಟಕರವಾದಂತಹ ಭಾಷೆ. ಈ ಭಾಷೆಯ ಸಮಸ್ಯೆಯನ್ನ ನಿವಾರಿಸಿಕೊಂಡು ಕನ್ನಡಕ್ಕೆ ಬಂದಂತಹ ಸಾಹಿತ್ಯ ಕೃತಿಗಳು, ವೈದ್ಯಕೀಯ ಸಾಹಿತ್ಯ ಕೃತಿಗಳು ವಿರಳ ಅಂತಾನೆ ಹೇಳ್ಬೋದು. ಒಂದು ವರ್ಷಕ್ಕೆ ಸುಮಾರು 12,000 ಕೃತಿಗಳು ಬಿಡುಗಡೆ ಆಗ್ತವೆ ಅನ್ನೋದೊಂದು ಅಂದಾಜು. ಈಗ 2020 ನಂತರದ ನಾನು ಹೇಳ್ತಾ ಇರೋದು. ಅದರಲ್ಲಿ 10% ವಿಜ್ಞಾನ ಅಂದ್ರೆ ವಿಜ್ಞಾನ ಸಂಬಂಧಿ, ಯಾವುದೇ ವೈದ್ಯಕೀಯ ವಿಜ್ಞಾನ ಇರ್ಬೋದು, ಯಾವುದೇ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳದ್ದು 10% ಅಂದ್ರೆ 1,000 ಕೃತಿಗಳು. ಅದರಲ್ಲಿ ಅರ್ಧಕ್ಕೂ ಕಡಿಮೆ ಅಂದ್ರೆ 500ಕ್ಕೂ ಕಡಿಮೆ ಸಾಹಿತ್ಯ ಕೃತಿಗಳು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟವಾಗಿದೆ. ಹಾಗಾಗಿ ವಿರಳವಾದಂಥ ಮತ್ತು ಬೇಕಾದಂತಹ ಎರಡೂ ನೋಡಬೇಕಾಗಿದೆ. ಅಂದರೆ ನಿಜಕ್ಕೂ ಸಮಾಜಕ್ಕೆ ಬೇಕಾದಂತಹ ಮತ್ತು ವೈದ್ಯಕೀಯ ಎರಡನ್ನೂ ಇಟ್ಕೊಂಡು ನೋಡಿದಾಗ 1% ಸಹ ನಮಗೆ ವೈದ್ಯಕೀಯ ಸಾಹಿತ್ಯದ ಕೃತಿಗಳು ಯೋಗ್ಯವಾದವು ಸಿಗ್ತಾ ಇಲ್ಲ ಅನ್ನೋದು ಬೇಜಾರಿನ ಸಂಗತಿ. ಆದರೂ ಸಹ ಇವತ್ತಿನ ಯುವ ವೈದ್ಯರುಗಳು ಬೇರೆ ಬೇರೆ ಮಾರ್ಗದ ಮುಖಾಂತರ, ಈಗ ನಾನು ಹೇಳ್ದಂಗೆ ಪಾಡ್ಕಾಸ್ಟಿಂಗ್, ಯೂಟ್ಯೂಬು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದ ಮುಖಾಂತರ ನೀಡುವಂತಹ ಸಲಹೆಗಳಿರ್ಬೋದು, ಇವುಗಳೆಲ್ಲದರ ಮುಖಾಂತರ ಜನಸಾಮಾನ್ಯರನ್ನ ತಲುಪ್ತಾ ಇದ್ದಾರೆ. ಆ ಮೂಲಕ ಒಂದು ಕನಿಷ್ಠ ಮತ್ತು ಸಾಮಾನ್ಯ ಜ್ಞಾನವನ್ನ ವೈದ್ಯಕೀಯ ಸಾಹಿತ್ಯ ಗಳಿಸಿದೆ. ಹಾಗಾಗಿ ಒಟ್ಟಾರೆ ತಾತ್ಪರ್ಯದಲ್ಲಿ ಹೇಳಬೇಕಾದರೆ ಈ ಆರೋಗ್ಯ ಕ್ಷೇತ್ರದಲ್ಲಿ ರಚಿಸಿದಂತಹ ಸಾಹಿತ್ಯ ಮೂಢನಂಬಿಕೆ ಮತ್ತು ಕಂದಾಚಾರಗಳನ್ನು ಸಹ ಹೋಗಲಾಡಿಸಲು ತನ್ನದೇ ಆದಂಥ ಕೊಡುಗೆಯನ್ನ ನೀಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಸಲ ಜನಸಾಮಾನ್ಯರು ಏನ್ ಮಾಡ್ತಾರೆ ಅಂದ್ರೆ, ಯಾವ ಹೊತ್ತಿಗೆ ಈಗ ದೇವರ ಮೊರೆ ಹೋಗೋದು, ದೇವರಲ್ಲಿ ಪ್ರಾರ್ಥನೆ ಇಡೋದು ಎಷ್ಟು ಸರಿಯೋ ಅಷ್ಟೇ ನಮ್ಮ ಆರೋಗ್ಯದ ಸಮಸ್ಯೆಗೆ ಕಾರಣವಾದಂಥ ಅಂಶವನ್ನ ಪತ್ತೆ ಮಾಡುವುದು, ಅದಕ್ಕೆ ತಕ್ಕುನಾದಂಥ ಔಷಧಿಯನ್ನು ಪಡೆಯೋದು ಎರಡೂ ಸಹ ಜನರದ್ದೇ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಮಗೆ ಯಾವುದೇ ಒಂದು ಹಾಗಂತ ಮತ್ತೊಂದು ಸಮಸ್ಯೆ ಇದೆ ಇದರಲ್ಲಿ. ಒಂದು ಅಲಕ್ಷ್ಯ, ಮತ್ತೊಂದು ಅತಿ ಲಕ್ಷ್ಯ, ಎರಡೂ ಸಹ ತಪ್ಪೆ. ನೀವು ಯಾವುದೇ ಒಂದು ರೋಗದ ಲಕ್ಷಣಗಳನ್ನ ಟೈಪ್ ಮಾಡಿ ಅದನ್ನ ಡಿಗ್ ಮಾಡ್ತಾ ಹೋದ್ರೆ ಕೊನೆಗೆ ಬಂದು ನಿಲ್ಲೋ ಕ್ಯಾನ್ಸರ್ಗೆ. ಅಂದ್ರೆ ನಿಮ್ಮ ಗೂಗಲ್ ಸರ್ಚ್ ಇಂಜಿನ್ ಅಥವಾ ಯಾವುದೇ ಸರ್ಚ್ ಇಂಜಿನ್ ಕೊನೆಯಲ್ಲಿ ದೇರ್ ಮೇ ಬಿ ಎ ಪಾಸಿಬಿಲಿಟಿ ಆಫ್ ಕಾರ್ಸಿನೋಮಾ. ಅದು ಅತಿ ಲಕ್ಷ್ಯ. ಅಲಕ್ಷ್ಯ, ಈಗ ನಿಮ್ಗೆ ಹಸಿವಾಗ್ತಾ ಇಲ್ಲ, ನಿಮ್ಮ ತೂಕ ಕಡಿಮೆ ಆಗ್ತಾ ಇದೆ, ಅಥವಾ ಕೆಮ್ಮು ಬರ್ತಾ ಇದೆ, ದೀರ್ಘಕಾಲೀನ ಜ್ವರ ಇದೆ, ಇಂಥದ್ದಿದ್ರೂ ಸಹ ಅಲಕ್ಷ್ಯದಿಂದಾಗಿ ಸಣ್ಣ ವಯಸ್ಸಿನಲ್ಲೇ ಜೀವವನ್ನೇ ಕಳ್ಕೊಂಡಂಥವ್ರನ್ನ ನಾವೆಲ್ಲ ನೋಡಿ ಆಗಿದೆ. ಇತ್ತೀಚೆಗೆ ನಮ್ಮ ಹತ್ತಿರದ ಒಂದು ಇದರಲ್ಲೇ ನಡೆದ ಘಟನೆ ಆಗಿದೆ. ಹಾಗಾಗಿ ಅಲಕ್ಷ್ಯವು ತಪ್ಪು, ಅತಿ ಲಕ್ಷ್ಯವು ತಪ್ಪೆ. ಹಾಗಾಗಿ ಯೋಗ್ಯವಾಗಿ ಯೋಚಿಸಿ, ಆಗ ನಿಮ್ಮ ನೆರವಿಗೆ ಬರುವಂಥವು ಇಂಥ ವೈದ್ಯಕೀಯ ಸಾಹಿತ್ಯ ರಚನೆಗಳೇ ಆಗಿವೆ ಅಂತ ಹೇಳ್ತಾ, ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ಗಾಯತ್ರಿ ಗೆಳೆಯರ ಬಳಗ ಬಹಳ ವರ್ಷಗಳಿಂದ ನಾನು ಗಮನಿಸ್ತಾ ಬರ್ತಾ ಇದ್ದೇನೆ. ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನ ಗಾಯತ್ರಿ ಗೆಳೆಯರ ಬಳಗ ನೀಡ್ತಾ ಇದೆ. ಇವತ್ತಿನ ಕಾಲದಲ್ಲಿ ಸಂಘಟನೆ ಕಡು ಕಷ್ಟಕರವಾದಂಥ ಸಂಗತಿ.
ಯಾವುದಕ್ಕೂ ಜನ ಬರೋದಿಲ್ಲ. ಅಂಥ ಪರಿಸ್ಥಿತಿ ಇದೆ. ಮೇಲಿಂದ ಜನ ಬರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಂಪನ್ಮೂಲ ವ್ಯಕ್ತಿಯನ್ನ ಕ್ರೋಢೀಕರಿಸುವುದು. ಯಾಕೆಂದ್ರೆ ನಾನು ನೋಡಿದ್ದೇನೆ, ಬಹಳ ವಿಭಿನ್ನ ವಿಶಿಷ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಹಲವರನ್ನ ಈ ಗಾಯತ್ರಿ ಗೆಳೆಯರ ಬಳಗ ಕರೆಸಿ ಮಾತಾಡಿಸಿ ಜನರಿಗೆ ಜ್ಞಾನವನ್ನು ಹಂಚುವ ಕೆಲಸ ಮಾಡ್ತಾ ಇದೆ. ಜೊತೆಗೆ ಈಗ ಇವತ್ತೇ ಉದಾಹರಣೆಗೆ ಹೇಳಬೇಕಂದ್ರೆ, ನಮ್ಮ DS ನಾಯ್ಕರವರು ಅತ್ಯಂತ ಯೋಗ್ಯ ಸನ್ಮಾನಕ್ಕೆ. ನಾನು ಅವರ ಹಲವು ಕಥೆಗಳನ್ನು, ವಿಮರ್ಶೆಗಳನ್ನು ಮತ್ತು ಇತ್ತೀಚೆಗೆ ಅವರು ನಾಗರಿಕ ಪತ್ರಿಕೆಯಲ್ಲಿ ಅನಿಸ್ತದಲ್ಲ, ಆತ್ಮಕಥನ ಬರೀತಾರೆ, ಅದನ್ನೆಲ್ಲ ಓದ್ತಾನೆ ಇರ್ತೇನೆ. ಅವರ ಕೋರ್ಟ್ ನಲ್ಲಿ ಕೆಲಸ ಮಾಡಿದಂಥ ದಿನಗಳಿರ್ಬೋದು, ಅವರು ಓದಿದಂಥ ದಿನಗಳಿರ್ಬೋದು, ಅಂದಿನ ಕಷ್ಟ ಮತ್ತು ಅವತ್ತಿನ ಪ್ರಾಮಾಣಿಕತೆ, ಅಂಥದ್ರಲ್ಲಿ ಬದುಕನ್ನು ಕಟ್ಟಿಕೊಂಡು ಇವತ್ತು ಹಲವು ಕಿರಿಯ ಅಂತ ಯಾವುದೇ ಇದಿಲ್ಲ, ಎಲ್ಲ ಲೇಖಕರ ಕೃತಿಗಳನ್ನು ವಿಮರ್ಶಿಸೋದು ಆಗಿರ್ಬೋದು. ಅಂಥ ಕೆಲಸವನ್ನು RD ಹೆಗ್ಡೆ ಅವರು ಸಹ ಹಿಂದೆ ಲೋಕಧ್ವನಿಯಲ್ಲಿ ಮಾಡಿದ್ದಾರೆ. ಅಂಥವ್ರು ಸಿಗೋದೇ ಅಪರೂಪ. ಎಲ್ಲರೂ ತಮ್ಮ ಕೃತಿಯನ್ನು ಓದಿ ಅಂತ ಹೇಳೋರೇ ಜಾಸ್ತಿ ಆದಂಥ ಓದುಗರಿಗಿಂತ ಬರಹಗಾರರೇ ಜಾಸ್ತಿ ಆಗಿರುವಂಥ ಇವತ್ತಿನ ಕಾಲದಲ್ಲಿ RD ಹೆಗ್ಡೆ ಅವರು ಇರ್ಬೋದು, DS ನಾಯ್ಕರು ಇರ್ಬೋದು, ಇವರೆಲ್ಲ ನಮ್ಮನ್ನೆಲ್ಲ ಬೆನ್ನು ತಟ್ಟಿ ಮತ್ತಷ್ಟು ಬರೆಯಲು ಪ್ರೇರೇಪಿಸಿ ಇವತ್ತು ನಾವು ಇಲ್ಲಿ ವೇದಿಕೆ ಮೇಲೆ ನಿಂತ್ಕೊಳ್ಳಿಕ್ಕೆ ಅವರೆಲ್ಲ ಪರೋಕ್ಷವಾಗಿ ಕಾರಣರೇ ಅಂತ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇಷ್ಟೊತ್ತು ನನ್ನ ಮಾತುಗಳನ್ನು ನೀವೆಲ್ಲರೂ ಕೇಳಿದ್ದೀರಿ ಮತ್ತು ಈ ಕಾರ್ಯಕ್ರಮ ಇನ್ನಷ್ಟು ಚಂದ ಕಾಣ್ತಾ ಹೋಗಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಉತ್ತರ ಕನ್ನಡ ಪ್ರತಿಭಾವಂತರ ಕಣಜ. ಹಾಗಾಗಿ ನಿಮಗೆ ಸಂಪನ್ಮೂಲ ವ್ಯಕ್ತಿಗಳ ಕೊರತೆ ಅಂತೂ ಎಂದಿಗೂ ಆಗಲಿಕ್ಕಿಲ್ಲ. ಅಂಥವುಗಳ ಮಧ್ಯೆ ನಮಗೆಲ್ಲರಿಗೂ ನೀವು ಅವಕಾಶ ನೀಡಿ ನಾವು ಸಹ ಈ ವೇದಿಕೆಯ ಮೇಲೆ ನಿಂತು ಮಾತನಾಡಲು ಅವಕಾಶ ಕೊಟ್ಟಿರುವಂಥ ನಿಮ್ಮೆಲ್ಲರಿಗೂ ಮತ್ತು ಕೇಳಿದ ಎಲ್ಲರಿಗೂ ಸಹ ನಾನು ವಂದಿಸುತ್ತಾ ನನ್ನ ಎರಡು ಮಾತನ್ನು